ಯಾವುದೇ ಹಬ್ಬ ಇದ್ದರೂ ಆಚರಣೆಯಲ್ಲಿ ಅನಾಚಾರ ಇರಬಾರದು. ಆಚರಣೆ ಕಾಟಾಚಾರ ಆಗಬಾರದು. ಆಚರಣೆ ಸದಾಚಾರ ಆಗಿರಬೇಕು. ಆಚರಣೆಯ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಅರ್ಥಪೂರ್ಣವಾಗಿ ಆಚರಿಸಬೇಕು. ನಾನು ಹೇಳೋದು ಇತ್ತೀಚೆಗೆ ನಾವೆಲ್ಲ ಆಚರಿಸಿದಂಥ ಗಣೇಶೋತ್ಸವದ ಬಗ್ಗೆ. ಗಣೇಶನನ್ನು ಆದಿ ಪೂಜಿತ ಅಂತೀವಿ. ಗಣೇಶನನ್ನು ಈ ಭೂಲೋಕಕ್ಕೆ ಬಂದ ಅತಿಥಿ ಅಂತೀವಿ. ಅವನನ್ನು ಆದರದಿಂದ ಬರಮಾಡ್ಕೋತೀವಿ, ಭಕ್ತಿಯಿಂದ ಪೂಜೆ ಮಾಡ್ತೀವಿ, ಶ್ರದ್ಧೆಯಿಂದ ನೈವೇದ್ಯ ಕೊಡ್ತೀವಿ. ಆದರೆ ಬೀಳ್ಕೊಡುವಾಗ, ವಿಸರ್ಜನೆ ಮಾಡುವಾಗ ವಿಕೃತಿ ಮೆರಿತೀವಿ. ವಿಸರ್ಜನೆ ಮಾಡುವಾಗಂತೂ ಡಂಪ್ ಮಾಡ್ತಾರೆ. ಆ ಮೂರ್ತಿಯನ್ನು ಡಂಪ್ ಮಾಡುವಾಗ ಗಣಪತಿಯ ಕೈ ಮುರಿತೋ, ಕಾಲು ಮುರಿತೋ, ತಲೆ ಕತ್ತರಿಸ್ತೋ ಅದರ ಕಡೆ ಯಾರ್ದು ಗಮನ ಇರೋದಿಲ್ಲ. ಆ ಮೂರ್ತಿ ಪೂರ್ತಿ ಮುಳುಗಿತೋ ಇಲ್ಲೋ ಅದನ್ನು ಯಾರೂ ನೋಡೋದಿಲ್ಲ. ಆ ಮೂರ್ತಿ ಪೂರ್ತಿ ಕರಗಿದೆಯೋ ಇಲ್ಲವೋ ಅದರ ಕಡೆನೂ ಯಾರ್ದು ಗಮನ ಇರೋದಿಲ್ಲ. ಆ ಗಣಪತಿ ಬರುವಾಗ ಈ ಥರ ಇರ್ತಾನೆ, ಪೂಜೆ ಮಾಡುವಾಗ ಈ ಥರ ಇರ್ತಾನೆ, ವಿಸರ್ಜನೆ ಮಾಡಿ ವಾಪಸ್ ಹೋಗುವಾಗ